ನಾವು ಒಂದು ಹೊಸ ಕಂಪ್ಯೂಟರನ್ನು ಕೊಂಡುಕೊಂಡರೆ ಅದು ಕೆಲಸ ಮಾಡೋದಿಲ್ಲ. ಅದಕ್ಕೆ ಒಂದು ಸಾಫ್ಟ್ವೇರನ್ನು ಅಳವಡಿಸಲೇಬೇಕು. ಅದು ಸ್ವಲ್ಪ ದಿವಸ ಕೆಲಸ ಮಾಡಿದ ಮೇಲೆ ಏನಾದರೂ ಕೆಟ್ಟು ಹೋದರೆ ಮತ್ತೆ ಮೂಲ ಸಾಫ್ಟ್ವೇರನ್ನು ಮರುಸ್ಥಾಪನೆ ಮಾಡಲೇಬೇಕು. ಇದೇ ರೀತಿ ಕಂಪ್ಯೂಟರ್ ಹಾಳಾಗುವ ತನಕ ಸಾಫ್ಟ್ವೇರನ್ನು ಆಗಾಗ ಮರುಸ್ಥಾಪನೆ ಮಾಡಬೇಕಾಗುತ್ತೆ. ಹಾಗೆ ನಮ್ಮ ದೇಹಕ್ಕೂ ಸಹ ಯಾವಾಗ ನಮ್ಮ ದೇಹದಲ್ಲಿ ಕೆಟ್ಟ ದುಷ್ಟ ಪ್ರಜ್ಞೆಗಳು ಸೇರಿಕೊಂಡಾಗ ಅಥವಾ ಮನಸ್ಸು ಸ್ಥಗಿತ ಆದಾಗ, ಮನಸ್ಸು ಕೆಟ್ಟು ಹೋದಾಗ ನಾವು ಈ ಆತ್ಮಜ್ಞಾನ ಎನ್ನುವ ಮೂಲ ಸಾಫ್ಟ್ವೇರನ್ನು ಮರುಸ್ಥಾಪನೆ ಮಾಡಲೇಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ. ನಿಮ್ಮ ಕೆಟ್ಟ ದುಷ್ಟ ಪ್ರಜ್ಞೆಗಳಲ್ಲಿ ಜೀವನ ಮಾಡುತ್ತಾ, ಅಜ್ಞಾನದಿಂದ ಜೀವನ ಮಾಡುತ್ತಾ ಜೀವನವನ್ನು ಯಾಕೆ ಹಾಳು ಮಾಡಿಕೊಳ್ಳುತ್ತೀರಿ? ಮೂಲ ಸಾಫ್ಟ್ವೇರ್ ಆದ ಆತ್ಮಜ್ಞಾನವನ್ನು ಮರುಸ್ಥಾಪನೆ ಮಾಡಿಕೊಳ್ಳಿ. ಉತ್ತಮ ಮಾನವನ ಜೀವನವನ್ನು ಜೀವಿಸಿ.